ಪೂರ್ಣ ವರ್ಗ ಪದ್ಧತಿ. ಓಕೆ, ಇವಾಗ ನಾವು ಕೊಟ್ಟಿರುವಂಥ ವರ್ಗ ಸಮೀಕರಣವನ್ನು ನಾವು ಈ ಒಂದು ಪದ್ಧತಿಯಿಂದ ನಾವು ಇವಾಗ ಸಾಲ್ವ್ ಮಾಡ್ಕೋಬೇಕು. ಓಕೆ, ಇವಾಗ ಯಾವುದೇ ಒಂದು ವರ್ಗ ಸಮೀಕರಣ ಯಾವ ರೂಪನಾಗ ಇರ್ತದೆ ಹೇಳ್ರಿ, ax² + bx + c = 0 ಈ ಒಂದು ರೂಪನಾಗ ಇರ್ತದೆ. ಓಕೆ, ಸೊ ಇವಾಗ ನಿಮ್ದು ಕೊಟ್ಟಿರುವಂಥ ಒಂದು ವರ್ಗ ಸಮೀಕರಣ ಒಳಗೆ ನಿಮ್ಮದು ax² ಪ್ಲಸ್ ಬಂದಿತ್ತಪ್ಪ ಅಂತಂದ್ರೆ ax² + bx ಬಂದಿತ್ತಪ್ಪ ಅಂತಂದ್ರೆ ನೀವು ಅದನ್ನು ಫಸ್ಟಿಗೆ ಅದನ್ನು a² + 2ab + b² ರೂಪದಲ್ಲಿ ಮಾಡ್ಕೋಬೇಕು. ಸೊ ಇದೇ ನಿಮ್ದು ಸ್ಟೆಪ್ ನಂಬರ್ 1. ಇವಾಗ ನಿಮ್ದು a² + 2ab + b² ರೂಪದಲ್ಲಿ ನೀವು ಮಾಡ್ಕೊಂಡಿರತ್ತಂದ್ರೆ ಇದು ಯಾವೊಂದು ಸೂತ್ರ ಇದು a + b² ಸೂತ್ರ. ಇವಾಗ ನಿಮ್ಗೆ a² + bx ಅನ್ನು ನೀವು a + b² ರೂಪದಲ್ಲಿ ನೀವು ಮಾಡ್ಕೊಂಡ್ಮ್ಯಾಗ ನೀವು ಅದರಿಂದ ಈಸಿಯಾಗಿ ನಿಮ್ಗೆ x1, x2 ನಿಮ್ಗೆ ಸಿಗ್ತದೆ. ಸೊ ನಾವು ಇದನ್ನು ಒಂದು ಲೆಕ್ಕನ ಸಾಲ್ವ್ ಮಾಡಿ ನೋಡೋಣ ಅಂತ. ಓಕೆ, ಅದೇ ಇವಾಗ ನಿಮ್ಮದು ax² - bx ರೂಪದಲ್ಲಿ ಇತ್ತು ಅಂತಂದ್ರೆ ಇಲ್ಲಿ ನಿಮ್ಗೆ ಮೈನಸ್ ಬಂದಿತ್ತಂದ್ರೆ ಸೊ ನೀವು ಅದನ್ನು a² - 2ab + b² ರೂಪದಲ್ಲಿ ನೀವು ಅದನ್ನು ಮಾಡ್ಕೋಬೇಕು. ಇವಾಗ a² - 2ab + b² ಇದು ಯಾವ ಸೂತ್ರ, a - b² ಸೂತ್ರ. ಇವಾಗ ax² - bx ಅನ್ನು ನೀವು a - b² ರೂಪದಲ್ಲಿ ಮಾಡ್ಕೊಂಡ್ಮ್ಯಾಗ ನೀವು ಅದರಿಂದ ಈಸಿಯಾಗಿ x1, x2ನ ಫೈಂಡ್ ಔಟ್ ಮಾಡ್ಬೋದು. ಓಕೆ, ನಾವಿವಾಗ ಒಂದು ಲೆಕ್ಕವನ್ನು ಸಾಲ್ವ್ ಮಾಡೋಣ ಅಂತ. ಓಕೆ, ಲೆಕ್ಕ ಏನೈತಿ ನೋಡ್ರಿ, x² + 8x + 10 = 0 ಅಂತ ಐತಿ. ಅಂದರೆ ಇಲ್ಲೇನು ಬಂದೈತಿ, ಇಲ್ಲಿ ಪ್ಲಸ್ ಬಂದೈತಿ. ಸೊ ಪ್ಲಸ್ ಬರ್ತಂದ್ರೆ ಅಂದರೆ ಇದು ಯಾವ ಫಾರ್ಮ್ನಾಗ ಐತಿ, ಇದು ax² + bx ರೂಪನಾಗ ಐತಿ. ಸೊ ಇವಾಗ ನಮ್ದು ಸ್ಟೆಪ್ ಏನು ಬರ್ತೈತಿ, ಸ್ಟೆಪ್ 1 ಏನು ಬರ್ತದಪ್ಪ ಅಂತಂದ್ರೆ ನಾವು ಇದನ್ನು a² + 2ab + b² ರೂಪನಾಗ ಬರ್ಕೋಬೇಕು. ಓಕೆ, ಯಾವ ರೂಪನಾಗ ಹೇಳ್ರಿ, a² + 2ab + b² ರೂಪನಾಗ ನಾವು ಇದನ್ನು ಬರ್ಕೋಬೇಕು. ಓಕೆ, ರೈಟ್. ಓಕೆ, ನೋಡೋಣ ಯಾವ ರೀತಿ ಬರ್ಕೊಳ್ಳೋದು ಅಂತೇಳಿ. ಓಕೆ, ಸೊ ಫಸ್ಟಿಗೆ ಏನು ಬರ್ಕೋಬೇಕ್ರಿ, a². ಇಲ್ಲಿ a² ಇದ್ದಲ್ಲಿ ಏನೈತಿ, ಇಲ್ಲಿ x² ಐತಿ. ಸೊ ಅದಕ್ಕೆ ನಾನು ಏನು ಬರ್ಕೋತೀನಿ, ಇಲ್ಲಿ x² ಬರ್ಕೊಂಡೆ. a² ಆಗೋಣ ಏನೈತಿ, ಇಲ್ಲಿ ಪ್ಲಸ್ ಐತಿ. ಸೊ ಅದು ಇಲ್ಲಿ ನಾನು ಏನು ಬರ್ಕೋತೀನಿ, ಇಲ್ಲಿ ಪ್ಲಸ್ ಬರ್ಕೋತೀನಿ. ಪ್ಲಸ್ ಆದ್ಮೇಲೆ ಏನೈತಿ, ಇಲ್ಲಿ 2 ಐತಿ. ಇಲ್ಲಿ 2 ಬರ್ಕೊಂಡೆ. ಓಕೆ, 2 × a ಐತಿ. a ಇದ್ದಲ್ಲಿ x ಐತಿಲ್ರಿ. ಸೊ ಅದಕ್ಕೆ a ಇದ್ದಲ್ಲಿ ನಾನು x ಬರ್ಕೊಂಡೆ. ಓಕೆ, ಇವಾಗ ನಿಮ್ಗೆ b ಬೇಕು. b ಬೇಕಪ್ಪ ಅಂತಂದ್ರೆ ನೀವು ಯಾವ ರೀತಿ ಮಾಡ್ತಿರತ್ತಂದ್ರೆ ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀವೇನು ಮಾಡ್ರಪ್ಪ ಅಂತಂದ್ರೆ ಈ 8xಗೆ 2xದಿಂದ ಭಾಗವಡ್ರಿ. ಏನು, 8xಗೆ 2xದಿಂದ ಭಾಗವಡ್ರಿ. x ಕ್ಯಾನ್ಸಲ್, 2 1s 2 4s ಇದೇ ನಿಮ್ದು ಬಿ ಆಗಿರ್ತದೆ. ನಿಮ್ದು ಏನಾಗಿರ್ತದೆ, ಇದು ಬಿ ಆಗಿರ್ತದೆ. ಓಕೆ, ನೋಡ್ರಿ ಇವಾಗ a² + 2 × a × b ಬತ್ತು. ನೋಡ್ರಿ x² + 2 × x × 4 ಇಲ್ಲಿ x ನಿಮ್ದು ಇಲ್ಲಿ a ಐತಿ, 4 ಅನ್ನೋದು ನಿಮ್ದು ಇಲ್ಲಿ b ಐತಿ. ಓಕೆ, ರೈಟ್. ಆದರೆ ನೋಡ್ರಿ ಇಲ್ಲಿ ನಮ್ದಿಲ್ಲಿ ಸೂತ್ರ ಇಲ್ಲಿ ಕಂಪ್ಲೀಟ್ ಆಗಿಲ್ಲ. ಇವಾಗ ನಮ್ದು ಇದು ಸೂತ್ರ ಕಂಪ್ಲೀಟ್ ಆಗಬೇಕಪ್ಪ ಅಂತಂದ್ರೆ ನಮಗಿಲ್ಲಿ ಇನ್ನೇನು ಬೇಕಿಲ್ಲಿ, b² ಬೇಕಿಲ್ಲಿ, ರೈಟ್. ಸೊ ಅದಕ್ಕೆ ನಾವೇನು ಮಾಡ್ಕೋತೀವಿ, ಪ್ಲಸ್ b². ಸೊ ಇಲ್ಲಿ b ಅಂದರೆ ಏನೈತಿ, ಇಲ್ಲಿ 4 ಐತಿ. ಸೊ ಅದಕ್ಕೆ ನಾನು ಏನು ಬರ್ಕೋತೀನಿ, ಇಲ್ಲಿ +4² ಬರ್ಕೊಂಡೆ. ಓಕೆ, ಆದ್ರೆ ಈ 4² ಇದು ನಮ್ಮ ಇಕ್ವೇಷನ್ದಾಗ ಇಲ್ಲ. ಸೊ ಇವಾಗ ಈ 4² ಮ್ಯಾನೇಜ್ ಮಾಡ್ಕೋಬೇಕಪ್ಪ ಅಂತಂದ್ರೆ ನಾವಿಲ್ಲೇನು ಮಾಡ್ಕೋತೀವಿ, -4² ಅಂತ ನಾವು ಬರ್ಕೋತೀವಿ. ಈ -4² ಯಾಕೆ ನಾವು ಬರ್ಕೊಂಡೆಪ್ಪ ಅಂತಂದ್ರೆ ಈ 4² ಕ್ಯಾನ್ಸಲ್ ಮಾಡ್ಲಾಕ. ಯಾಕಪ್ಪ ಅಂತಂದ್ರೆ ಈ 4² ನಮ್ಮ ಇಕ್ವೇಷನ್ದಾಗ ಎಲ್ಲೂ ಇಲ್ಲ. ಓಕೆ, ಸೊ ಇದು ನೀವು ಯಾವ ರೀತಿ ನೆನಪು ಇಟ್ಕೋರಪ್ಪ ಅಂತಂದ್ರೆ ನೋಡ್ರಿ, ನಿಮ್ಮ ಮನ್ಯಾಗ ಒಂದು ಮ್ಯಾರೇಜ್ ಐತೆ ಅಂದ್ರೆ ಅನ್ಕೋರಿ. ನಿಮ್ಮ ಮನ್ಯಾಗ ಮ್ಯಾರೇಜ್ ಐತಿ. ಸೊ ನಿಮ್ಮ ಮನ್ಯಾಗ ಇಷ್ಟೇ ಚೇರ್ಗಳು ಅದಾವೆ. ಎಷ್ಟು ಅದಾವ ಅಂತಂದ್ರೆ ಇಷ್ಟೇ ಅದಾವೆ ಚೇರ್ಗಳು. ಎಷ್ಟು, a² + 2ab. ಸೊ ಇಷ್ಟೇ ನಿಮ್ಮ ಮನ್ಯಾಗ ಚೇರ್ಗಳು ಅದಾವೆ. ಇವಾಗ ನಿಮ್ಮ ಮನೇಲಿರುವಂಥ ಒಂದು ಫಂಕ್ಷನ್ ಕಂಪ್ಲೀಟ್ ಆಗಬೇಕಪ್ಪ ಅಂತಂದ್ರೆ ನಿಮ್ಗಿನ್ನ ಇಷ್ಟು ಚೇರ್ಗಳು ಎಕ್ಸ್ಟ್ರಾ ಬೇಕು. ಏನು, ಇಷ್ಟು ಚೇರ್ಗಳು ಎಕ್ಸ್ಟ್ರಾ ಬೇಕು. ಅವಾಗ ಮಾತ್ರ ನಿಮ್ಮ ಮ್ಯಾರೇಜ್ ಏನಾಗ್ತದೆ, ಕಂಪ್ಲೀಟ್ ಆಗ್ತದೆ. ಸೊ ಅದಕ್ಕೆ ನೀವೇನು ಮಾಡ್ತಿರತ್ತಂದ್ರೆ ಬೇರೆಯವರಿಂದ ಇಷ್ಟು ಚೇರ್ಗಳನ್ನು ನೀವು ಪಡೆದುಕೊಳ್ತೀರಿ. ಅದಕ್ಕೆ ನಾ ಇಲ್ಲಿ ಏನು ಬರ್ತೀನಿ, ಇಲ್ಲಿ ಪ್ಲಸ್ ಬರ್ತೀನಿ.
ಈ ಪ್ಲಸ್ 4² ಬರೆದಾಗ ನಿಮ್ಮದು ಮ್ಯಾರೇಜ್ ಏನಾಯಿತು, ಕಂಪ್ಲೀಟ್ ಆಯಿತು. ಇವಾಗ ನೀವು ಮ್ಯಾರೇಜ್ ಮುಗಿದ ಮೇಲೆ ಬಂದಂತಹ ಚೇರ್ಗಳನ್ನು ನೀವು ವಾಪಸ್ ಮಾಡಬೇಕಿಲ್ಲ. ಇವಾಗ ವಾಪಸ್ ಮಾಡಬೇಕತ್ತಪ್ಪಂತಂದರೆ ಅಲ್ಲೇ ನೀವು ಬರ್ಕೋತೀರಿ, ಅಲ್ಲಿ ಮೈನಸ್ ಬರ್ಕೋತೀರಿ, -4². ಇವಾಗ ನೀವು ವಾಪಸ್ ಯಾಕ್ರಿ ಮಾಡ್ಬೇಕು ಹೇಳ್ರಿ, ಯಾಕಪ್ಪ ಅಂತಂದ್ರೆ ನಿಮ್ಮ ಮನ್ಯಾಗ ಎಷ್ಟು ಚೇರ್ಗಳು ಅದಾವಲ್ಲ ಅಷ್ಟೇ ಚೇರ್ಗಳು ನಿಮ್ಮ ಮನ್ಯಾಗ ಉಳಿತಾವೆ. ಓಕೆ, ಸೊ ಆ ರೀತಿ ಏನು ಇವಾಗ ನೋಡ್ರಿ ಇಲ್ಲಿ x² + 2 × x × 4 + 4². ಸೊ ಇಲ್ಲಿ ನಿಮ್ದು ಸೂತ್ರ ಏನಾಯಿತು, ಇಲ್ಲಿ ಕಂಪ್ಲೀಟ್ ಆಯಿತು. ಇಲ್ಲಿ ನಾವು -4² ಯಾಕೆ ಬರ್ಕೊಂಡೇವಪ್ಪ ಅಂತಂದ್ರೆ ಈ 4² ಮ್ಯಾನೇಜ್ ಮಾಡ್ಲಕ್ಕ. ನೋಡ್ರಿ ಇವಾಗ ನಮ್ದು ಸ್ಟೆಪ್ ನಂಬರ್ 1 ಇಲ್ಲಿ ಕಂಪ್ಲೀಟ್ ಆಯಿತು. ಓಕೆ, ಇವಾಗ ನಮ್ದು ಸ್ಟೆಪ್ ನಂಬರ್ 1 ಕಂಪ್ಲೀಟ್ ಆಯಿತು. ಅಂದರೆ ಇವಾಗ ನಾವು x² + 8x ಅನ್ನು ನಾವು a² + 2ab + b² ರೂಪದಲ್ಲಿ ಬರ್ಕೊಂಡೀವಿ. ಆದರೆ ನಮ್ಮದೊಂದು ವರ್ಗ ಸಮೀಕರಣ ಒಳಗೆ ಇಲ್ಲೊಂದು +11 ಬಾಕಿ ಐತಿ, ನಾವು ಅದನ್ನು ಹಾಗೆ ಬರ್ಕೋತೀವಿ. ಓಕೆ, = 0. ಓಕೆ, ರೈಟ್. ಇಲ್ಲಿ ನೋಡ್ರಿ ಇಲ್ಲಿ ಏನೈತಿ, ಇಲ್ಲಿ ಇದು a² ನಮ್ಮದು +2ab + b² ಐತಿ. ಓಕೆ, +2 ಅಂತ ಬರ್ಕೊ ನೋಡ್ರಿ, a² + 2ab + b² ಅಂದರೆ ಇದು ಯಾವ ಸೂತ್ರ, a + b ಹೋಲ್² ಸೂತ್ರ. ಸೊ ಅದಕ್ಕೆ ನೀವು ಎ ಇದ್ದಲ್ಲಿ ಏನೈತಿ, ಇಲ್ಲಿ x ಐತಿ, ಅದಕ್ಕೆ x + b a + b ಹೋಲ್² ಅಂದರೆ ಇಲ್ಲಿ ಎ ಇದ್ದಲ್ಲಿ x ಐತಿ, ಬಿ ಇದ್ದಲ್ಲಿ ಏನೈತಿ 4 ಐತಿ. ಸೊ ಅದಕ್ಕೆ ನಾನು ಬರ್ಕೊಂಡೆ 4 ಹೋಲ್² x + 4 ಹೋಲ್² ಬರ್ಕೊಂಡೆ. ಬಾಕಿ ಏನು ಉಳಿದೈತಿ, ಇಲ್ಲಿ -4² + 10 = 0 ಅಂತ ನಾವು ಬರ್ಕೊಂಡೆ. ರೈಟ್. ಓಕೆ, ನೆಕ್ಸ್ಟ್ ಇವಾಗ x + 4 ಹೋಲ್² ಅನ್ನು ಹಾಗೆ ಬರ್ಕೋರಿ. -4² ಅಂತಂದ್ರೆ ಇವಾಗ 4² ಅಂದರೆ ಏನ್ರಿ, 16 + 10 = 0. ರೈಟ್. ಇವಾಗ ನೆಕ್ಸ್ಟ್ x + 4 ಹೋಲ್². ಇವಾಗ -16 + ಅಂತಂದ್ರೆ ಎಷ್ಟು ರೀ, -6 = 0. ಓಕೆ, ಇವಾಗ ನೆಕ್ಸ್ಟ್ x + 4 ಹೋಲ್². ಈ -6 ಲೆಫ್ಟ್ ಹ್ಯಾಂಡ್ ಸೈಡ್ದಿಂದ ರೈಟ್ ಹ್ಯಾಂಡ್ ಸೈಡ್ ಬರ್ತಂದ್ರೆ ಏನಾಕೈತಿ, 6 ಆಕೈತಿ. ಓಕೆ, ಇಲ್ಲಿ x + 4 ಏನೈತಿ, ಇಲ್ಲಿ ಹೋಲ್² ಐತೆ ಅಂದ್ರೆ ವರ್ಗ ಐತಿ. ಇವಾಗ ಒಂದು ವರ್ಗ ಲೆಫ್ಟ್ ಹ್ಯಾಂಡ್ ಸೈಡ್ದಿಂದ ರೈಟ್ ಹ್ಯಾಂಡ್ ಸೈಡ್ ಬರ್ತಂದ್ರೆ ಏನಾಕೈತಿ ರೀ, ವರ್ಗಮೂಲ ಆಗ್ತದೆ. ಸೊ ಅದಕ್ಕೆ x + 4 = ±√6 ಬತ್ತು. ಇವಾಗ ನಮಗೆ ಎಕ್ಸ್ ಬೆಲೆ ಅಷ್ಟೇ ಬೇಕಾಯ್ತು. ಸೊ ಅದಕ್ಕೆ ಈ ಒಂದು ಸಂಖ್ಯೆ ಲೆಫ್ಟ್ ಹ್ಯಾಂಡ್ ಸೈಡ್ದಿಂದ ರೈಟ್ ಹ್ಯಾಂಡ್ ಸೈಡ್ಗೆ ಇದು ಬರಬೇಕು. ಅಂತಂದ್ರೆ ಎಕ್ಸ್ = ಸೊ ಪ್ಲಸ್ ಇದ್ದಿದ್ದು ಏನಾಕೈತಿ, ಮೈನಸ್ ಆಕೈತಿ. ಸೊ ಅದಕ್ಕೆ ಏನಾಗ್ತದೆ, -4 ±√6. ಓಕೆ, ಸೊ ಏನು x1 x1 ಯಾವಾಗಲೂ ಪ್ಲಸ್ ಇರ್ತೈತಿ, x2 ಯಾವಾಗಲೂ ಮೈನಸ್ ಇರ್ತದೆ. ಓಕೆ, x1 ಬೇಕಪ್ಪ ಅಂತಂದ್ರೆ -4 +√6. ಓಕೆ, ನಿಮ್ಗೆ ಅದೇ x2 ಬೇಕಪ್ಪ ಅಂತಂದರೆ ಏನ್ರಿ, -4 ಇಲ್ಲೇನೈತಿ ಮೈನಸ್ ಬರಬೇಕು, -√6. ಓಕೆ, ದ್ಯಾಟ್ಸ್ ಇಟ್ಸ್. ಈ ರೀತಿ ಲೆಕ್ಕನ ಸಾಲ್ವ್ ಮಾಡ್ಕೋಬೇಕು. ಓಕೆ, ಆಲ್ ರೈಟ್. ನಾವು ಇನ್ನೊಂದು ಲೆಕ್ಕ ಸಾಲ್ವ್ ಮಾಡೋಣ. ಮತ್ತು ಆದರೆ ಈ ಲೆಕ್ಕ x² ಮೈನಸನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಓಕೆ, ಇವಾಗ ಏನೈತಿ ನಮ್ಮ ಲೆಕ್ಕ x² -10x + 16 = 0. ಇದು ಯಾವ ಫಾರ್ಮ್ನಾಗ ಐತಿ, ಇದು ನೋಡ್ರಿ, ಇದು ax² - bx ಫಾರ್ಮ್ನಾಗ ಐತಿ. ಓಕೆ, ಸೊ ಈ ಫಾರ್ಮ್ನಾಗ ಇದ್ದಾಗ ನಮ್ಮದು ಸ್ಟೆಪ್ 1 ಏನೈತಿ ಹೇಳ್ರಿ, ನಾವು ಈ ಫಾರ್ಮನ್ನು a² - 2ab + b² ರೂಪದಲ್ಲಿ ನಾವು ಬರ್ಕೋಬೇಕು. ಓಕೆ, ಸೊ ಅದೇ ರೂಪನಾಗ ಬರ್ಕೊಳತ್ತಾ ಏನು, a² - 2ab + b² ರೂಪದಲ್ಲಿ ನಾವು ಇದನ್ನು ಬರ್ಕೋಬೇಕು. ಓಕೆ, ಸೊ ಇಲ್ಲಿ ಎ ಅಂದ್ರೆ ಇಲ್ಲೇನೈತಿ, ಇಲ್ಲಿ x ಐತಿ. ಸೊ ಅದಕ್ಕೆ ಇಲ್ಲಿ a² ಇದ್ದ ಜಾಗನಾಗ ನಾ ಏನು ಬರ್ಕೋತೀನಿ, x² ಬರ್ಕೊಂಡೆ. a² ಆದ್ಮೇಲೆ ಏನೈತಿ, ಮೈನಸ್ ಐತಿ. ಸೊ ನಾ ಏನು ಬರ್ಕೊಂಡೆ, ಮೈನಸ್ ಬರ್ಕೊಂಡೆ. ಆಮೇಲೆ ಏನೈತಿ, ಇಲ್ಲಿ 2 ಐತಿ. ಇಲ್ಲಿ ಏನು ಬರ್ಕೊಂಡೆ, ನಾನು 2 ಬರ್ಕೊಂಡೆ. ಓಕೆ, ಆಮೇಲೆ ಏನೈತಿ, ಇಲ್ಲಿ ಎ ಇದ್ದ ಜಾಗನಾಗ ಏನೈತಿ, x ಐತಿ. ಸೊ ನಾ ಏನು ಬರ್ಕೋತೀನಪ್ಪ ಅಂತ ಇಲ್ಲಿ x ಬರ್ಕೊಂಡೆ. ಓಕೆ, ಇವಾಗ ನಿಮ್ಗೆ ಬಿ ಬೇಕು. ನಾನು ನಿಮ್ಮನ್ನ ಮೊದಲೇ ಹೇಳಿದೆ, ನಿಮ್ಗೆ ಬಿ ಬೇಕಪ್ಪ ಅಂತಂದರೆ ನೀವು ಈ 10xಗೆ 2xದಿಂದ ಡಿವಿಷನ್ ಮಾಡಬೇಕು. ನೋಡ್ರಿ, 10x ಬಾಗಲೇ 2x, x ಕ್ಯಾನ್ಸಲ್, 2 1 2 5. ಸೊ ನಿಮ್ದು ಇದೇ ನಿಮ್ಮದು ಬಿ ಆಗಿರ್ತದೆ. ಬಿ ಏನಾಯ್ತು ನಿಮ್ಗೆ 5 ಆಯಿತು. ರೈಟ್. ಓಕೆ, ನೋಡ್ರಿ, x² - 2 × x × 5. ನೋಡ್ರಿ,
ಮೈನಸ್ ಐತಿ ಮೈನಸ್ ಬರ್ದಿರಿ 2 ಐದ್ಲಿ 10 ಎಕ್ಸ್ ಇದ್ದಲ್ಲಿ ಎಕ್ಸ್ ಐತಿ. ಆದರೆ ನಿಮ್ದು ಇನ್ನೂ ಸೂತ್ರ ಕಂಪ್ಲೀಟ್ ಆಗಿಲ್ಲ. ನಿಮ್ಮ ಸೂತ್ರ ಇದು ಕಂಪ್ಲೀಟ್ ಆಗಬೇಕಪ್ಪ ಅಂತಂದ್ರೆ ನಿಮ್ಗೇನು ಬೇಕು, ಇನ್ನು ಬಿ ಸ್ಕ್ವೇರ್ ಬೇಕು. ಬಿ ಸ್ಕ್ವೇರ್ ಏನು ಬೇಕು, ಎಕ್ಸ್ಟ್ರಾ ಬೇಕು. ಎಕ್ಸ್ಟ್ರಾ ಅಂತಂದ್ರೆ ಏನ್ರಿ, ಇಲ್ಲಿ ಪ್ಲಸನ್ನು ಹಾಕೋಬೇಕು ನೀವು. ಓಕೆ, ಬಿ ಸ್ಕ್ವೇರ್ ಬರ್ಕೋಬೇಕಪ್ಪ ಅಂತಂದ್ರೆ ಇಲ್ಲಿ ಬಿ ಜಾಗನಾಗ ಇಲ್ಲಿ ಏನೈತಿ, ಇಲ್ಲಿ 5 ಐತಿ. ಇದು ಬಿ, ಇದು ಎ, ಇದು 2 ಐತಿ, ಇಲ್ಲಿ ಮೈನಸ್ ಐತಿ, ಇದು ಎ ಸ್ಕ್ವೇರ್. ಓಕೆ, ಇದು ಎ ಸ್ಕ್ವೇರ್ ಮೈನಸ್ 2 ಇದ್ದಲ್ಲಿ 2, ಎ ಇದ್ದಲ್ಲಿ ಎಕ್ಸ್, ಬಿ ಇದ್ದಲ್ಲಿ 5 ಐತಿ. ಸೊ ನಿಮ್ಗೇನು ಬೇಕು, ಇನ್ನು ಬಿ ಸ್ಕ್ವೇರ್ ಏನು ಬೇಕು, ನಿಮ್ಗೆ ಎಕ್ಸ್ಟ್ರಾ ಬೇಕು. ಅದಕ್ಕೆ ಎಕ್ಸ್ಟ್ರಾ ಅಂತಂದ್ರೆ ಏನೇ ಪ್ಲಸ್ ಬಿ ಜಾಗನಾಗ ಏನೈತಿ 5 ಐತಿ. ಸೊ ನಮ್ಗೆ ಬಿ ಸ್ಕ್ವೇರ್ ಬೇಕು, ಅದಕ್ಕೆ 5 ಸ್ಕ್ವೇರ್ನ ಬರ್ಕೊಂಡೆ. ಓಕೆ, ನೀವು ಲಾಸ್ಟ್ ಲೆಕ್ಕದಾಗ ಆಲ್ರೆಡಿ ನೋಡಿರಿ, ಈ 5 ಸ್ಕ್ವೇರನ್ನು ಈ ಬಿ ಸ್ಕ್ವೇರನ್ನು ನಿಮ್ಗೆ ಬ್ಯಾಲೆನ್ಸ್ ಮಾಡ್ಕೋಬೇಕಪ್ಪ ಅಂತಂದರೆ ನೀವೇನು ಮಾಡ್ತೀರಿ, ಇಲ್ಲಿ -5 ಸ್ಕ್ವೇರ್ ಬರ್ತೀರಿ. ಈ -5 ಸ್ಕ್ವೇರ್ ನೀವು ಎದಕ್ಕೆ ಬರೀತೀರಪ್ಪ ಅಂತಂದ್ರೆ ಈ 5 ಸ್ಕ್ವೇರ್ ನಮ್ಮ ಇಕ್ವೇಷನ್ದಾಗಿದ್ದು ಎಲ್ಲೂ ಇಲ್ಲ. ನಾವು ಈ ಒಂದು ಸೂತ್ರ ಕಂಪ್ಲೀಟ್ ಆಗಬೇಕಪ್ಪ ಅಂತೇಳಿ ನಾವು ಈ ರೀತಿ ಬರ್ಕೊಂಡೇವಿ. ಅದಕ್ಕೆ ನಾ ಇಲ್ಲೇನು ಬರ್ಕೊಂಡೆ, ಈ 5 ಸ್ಕ್ವೇರನ್ನು ಕ್ಯಾನ್ಸಲ್ ಔಟ್ ಮಾಡ್ಲಿಕ್ಕೆ ನಾ ಏನು ಬರ್ಕೋತೀನಿ ಅಂತಂದ್ರೆ -5 ಸ್ಕ್ವೇರ್ ಬರ್ಕೊಂಡೆ. ಓಕೆ, ನೋಡಿರಿ ಇವಾಗ ನಾವೇನು ರೀ ಬರ್ಕೊಂಡಂಗೆ ಇವಾಗ ಆಯಿತು, ಎಕ್ಸ್ ಸ್ಕ್ವೇರ್ ಮೈನಸ್ 10x ಅನ್ನು ನಾವು ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ದ ರೂಪದಲ್ಲಿ ನಾವು ಬರ್ಕೊಂಡೇವಿ. ಓಕೆ, ಆದ್ರೆ ನಮ್ಮ ವರ್ಗ ಸಮೀಕರಣ ಒಳಗೆ ಸೊ ಇನ್ನೇನು ಬಾಕಿ ಐತಿ, ಇಲ್ಲಿ +16 ಬಾಕಿ ಐತಿ. ಅದನ್ನು ನಾವು ಬರ್ಕೊಂಡು ಬಿಡೋಣ, =0 ಅಂತ ಬರ್ಕೊಂಡೆ. ಓಕೆ, ನೋಡಿರಿ, ಸೊ ಇವಾಗ ನಿಮ್ದು ಸೂತ್ರ ಕಂಪ್ಲೀಟ್ ಆಯಿತು. ಏನಾಯಿತು ಕಂಪ್ಲೀಟ್ ನೋಡಿರಿ, ಎಕ್ಸ್ ಸ್ಕ್ವೇರ್ ಮೈನಸ್ 2 × x × 5 + 5 ಸ್ಕ್ವೇರ್ ಅಂದರೆ ಇದು ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ರೂಪನಾಗ ಐತಿ. ಇವಾಗ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಏನ್ರಿ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಎ ಇದ್ದಲ್ಲಿ ಏನೈತಿ, ಇಲ್ಲಿ ಎಕ್ಸ್ ಐತಿ, ನಾ ಎಕ್ಸ್ ಬರ್ಕೊಂಡೆ. ಮೈನಸ್ ಐತಿ ಮೈನಸ್ ಬರ್ಕೋತೀನಿ. ಬಿ ಜಾಗನಾಗ ಏನೈತಿ 5 ಐತಿ. ಸೊ ಅದಕ್ಕೆ ನಾನು ಏನು ಬರ್ಕೊಂಡೆ, 5 ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಮೈನಸ್ 5 ಹೋಲ್ ಸ್ಕ್ವೇರ್ ಆಯಿತು. ಬಾಕಿ ಏನ್ರಿ ಉಳಿದೈತಿ, ಇಲ್ಲಿ ನೋಡಿರಿ ಬಾಕಿ -5 ಸ್ಕ್ವೇರ್ ಐತಿ. ನಾ ಅದಿಲ್ಲಿ -5 ಸ್ಕ್ವೇರ್ ನಾ ಬರ್ಕೊಂಡೆ. +16 = 0 ಐತಿ. ನಾ ಇಲ್ಲಿ 0 ಬರ್ಕೊಂಡೆ. ಓಕೆ, ಇವಾಗ ನಾ ಇದನ್ನು ಸಾಲ್ವ್ ಮಾಡ್ಕೊತಾ ಹೋಗೋದು. ಎಕ್ಸ್ ಮೈನಸ್ 5 ಹೋಲ್ ಸ್ಕ್ವೇರ್. ಇವಾಗ ಇದು ಎಕ್ಸ್ ಸ್ಕ್ವೇರನ್ನು ಸುಂಬರ್ದುಬಿಟ್ಟೆ. 5ರ ವರ್ಗ ತಂದರೆ ಎಷ್ಟು ರೀ, 25 + 16 = 0. ಓಕೆ, ನಾವು ಇದನ್ನು ಸಾಲ್ವ್ ಮಾಡೋಣ. ಎಕ್ಸ್ ಮೈನಸ್ 5 ಹೋಲ್ ಸ್ಕ್ವೇರ್. ಇವಾಗ -26 + 16 ತಂದರೆ ಎಷ್ಟು ರೀ, ನೋಡೋದು ಯಾರು ಹೇಳ್ತೀರಿ, ಯಾರೂ ಹೇಳಬೇಡ್ರಿ, ನಾನೇ ಬರಿತೀನಿ ಅದು. ಓಕೆ, 25ರಾಗ 16 ಹೋದರೆ ಎಷ್ಟು ರೀ, 9 ಉಳಿತಾವು, = 0. ಓಕೆ, ಇವಾಗ ಎಕ್ಸ್ ಮೈನಸ್ 5 ಹೋಲ್ ಸ್ಕ್ವೇರ್. ಇವಾಗ ಈ -9 ಅಚ್ಚಿಗೆ ಬತ್ತಪ್ಪ ಅಂತಂದ್ರೆ 9 ಆಗಿಬಿಡ್ತದೆ. ಓಕೆ, ಇವಾಗ ಇಲ್ಲಿರುವಂತಹ ವರ್ಗ ಲೆಫ್ಟ್ ಹ್ಯಾಂಡ್ ಸೈಡ್ದಿಂದ ರೈಟ್ ಹ್ಯಾಂಡ್ ಸೈಡ್ಗೆ ಬರ್ತದಂದ್ರೆ ಏನಾಕೈತಿ, ಇದು ವರ್ಗಮೂಲ ಆಗ್ತದೆ. ಓಕೆ, ಸೊ ಎಕ್ಸ್ ಮೈನಸ್ 5 = √9. ಇಟ್ ಈಸ್ +or-9. ಸೊ ಎಕ್ಸ್ ಮೈನಸ್ 5 = ವಾಟ್ ಈಸ್ ದ ರೂಟ್ ಆಫ್ 9? ಇಟ್ ಈಸ್ 3. ಓಕೆ, ಇವಾಗ ನಿಮ್ದು 2 ವ್ಯಾಲ್ಯೂಗಳು ಬರ್ತಾವೆ. ಓಕೆ, ಸೊ ನೀವು ಬೇಕಾದ್ರೆ ಫಸ್ಟಿಗೆ ಇದನ್ನು ಚಲೋ ತಿಂಗ್ ಬರ್ಕೋರಿ. ಅಂದರೆ ಎಕ್ಸ್ ಮೈನಸ್ 5 = +or-3. ಇವಾಗ ಈ -5ನ ಹಚ್ಚಿ ಕಡೆ ಒಯ್ಯಿರಿ. ಎಕ್ಸ್ = 5 +or-3. ಓಕೆ, ಇವಾಗ ನೀವು x1 ಬರ್ಕೋಬೋದು. x1 ಅಂತಂದ್ರೆ ಪ್ಲಸ್, x2 ಅಂತಂದ್ರೆ ಮೈನಸ್. x1 = 5 + 3, x2 = 5 - 3. ರೈಟ್, ಇವಾಗ x1 = 5 + 3 ಅಂದರೆ 8. x2 = 5 - 3 ಅಂದರೆ 2. ನೋಡಿರಿ, ನಿಮ್ಮದು ವ್ಯಾಲ್ಯೂಗಳು ಬಂದು. ಓಕೆ, ಸಿಂಪಲ್ ಐತಿ, ಮಾಡ್ಬೋದು.